ನಮಸ್ಕಾರ. ಇವತ್ತು ಟಾಪಿಕ್ 36 ನೋಡೋಣ. ಭಾಳ ಚರ್ಚೆಯಲ್ಲಿದೆ. ಚುನಾವಣಾ ಬಾಂಡ್ಗಳು ಅಸಂವಿಧಾನಿಕ. ಏನಿದು ಚುನಾವಣಾ ಬಾಂಡ್ಗಳಂದರೆ? ಯಾವಾಗ ಪ್ರಾರಂಭವಾಯಿತು? ಯಾವ್ಯಾವ ಡಿನಾಮಿನೇಷನ್ದಲ್ಲಿ ಸಿಗ್ತಿತ್ತು? ಎಷ್ಟು ಕಲೆಕ್ಷನ್ ಆಗಿತ್ತು? ಯಾಕೆ ಅದನ್ನು ಸಂವಿಧಾನ ಪೀಠ ಸಂವಿಧಾನ ಬಾಹಿರ ಆಯ್ತು ಅಂತ ಹೇಳ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಜನವರಿ 29, 2018ರಂದು ಚುನಾವಣಾ ಬಾಂಡ್ ಯೋಜನೆ ಮೂಲಕ ಇದನ್ನು ಜಾರಿಗೆ ತರಲಾಯಿತು. ಇದು 5 ಡಿನಾಮಿನೇಷನ್ದಲ್ಲಿ ಸಿಗ್ತಿತ್ತು. 1,000 ರೂಪಾಯಿ ತೊಗೋಬೋದು, 10,000 ರೂಪಾಯಿ ತೊಗೋಬೋದು, 1,00,000 ರೂಪಾಯಿ ತೊಗೋಬೋದು, 10 ಲಕ್ಷ ರೂಪಾಯಿ ತೊಗೋಬೋದು, ಅಥವಾ ಮ್ಯಾಕ್ಸಿಮಮ್ 1 ಕೋಟಿ ರೂಪಾಯಿ ತೊಗೋಬೋದು. ಕಡಿಮೆ ಮೊತ್ತ 1,000, ಅತಿ ಹೆಚ್ಚಿನ ಡಿನಾಮಿನೇಷನ್ 1 ಕೋಟಿ. 1 ಕೋಟಿದು ನೀವು ಎಷ್ಟಾದರೂ ಕೂಡ ಕೊಡ್ಬೋದು, ಅದು ಲಿಮಿಟೇ ಇಲ್ಲ. ಇದನ್ನು ಯಾರು ಪಡೆದುಕೊಳ್ಳಬಹುದು ಅಂದರೆ, ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 29A ಪ್ರಕಾರ ಯಾವ ಪಕ್ಷವು ಚುನಾವಣಾ ಆಯೋಗದಲ್ಲಿ ನೋಂದಣಿ ಮಾಡಿಕೊಂಡಿರುತ್ತದೆಯೋ ಆ ಪಕ್ಷ ಮಾತ್ರ ಚುನಾವಣಾ ಬಾಂಡ್ಗಳನ್ನು ಸ್ವೀಕರಿಸಬಹುದು. ಮತ್ತೊಂದು ಕಂಡೀಷನ್ ಇದೆ. ಹಿಂದೆ ನಡೆದಿರತಕ್ಕಂತಹ ಸಾಮಾನ್ಯ ಚುನಾವಣೆಯಲ್ಲಿ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳು ಬಿದ್ದಿರ್ತಾವಲ್ಲ, ಟೋಟಲ್ ಪೋಲ್ಡ್ ವೋಟ್ಸ್ ಎಷ್ಟಿರ್ತಾವಲ್ಲ, ಅದರದ್ದು 1% ವೋಟನ್ನು ಆ ರಾಜಕೀಯ ಪಕ್ಷಗಳೇನು ಮಾಡಬೇಕು, ತೆಗೆದುಕೊಂಡಿರಬೇಕು. ಅಂಥವುಗಳಿಗೆ ಮಾತ್ರ ಚುನಾವಣಾ ಬಾಂಡ್ಗಳನ್ನು ಸ್ವೀಕರಿಸುವ ಅಧಿಕಾರ ಇತ್ತು. ಈ ಚುನಾವಣಾ ಬಾಂಡ್ಗಳನ್ನು ದೇಶದಲ್ಲಿ ಒಂದೇ ಒಂದು ಬ್ಯಾಂಕ್ ಇಶ್ಯೂ ಮಾಡ್ತಿತ್ತು. ಆ ಬ್ಯಾಂಕದ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವ್ಯಕ್ತಿ ಖರೀದಿಸಿರ್ತಕ್ಕಂಥ ಈ ಚುನಾವಣಾ ಬಾಂಡ್ಗಳನ್ನು 15 ದಿನಗಳ ಒಳಗಾಗಿನೇ ರಾಜಕೀಯ ಪಕ್ಷಗಳು ಏನು ಮಾಡಬೇಕಾಗಿತ್ತು, ಎನ್ಕ್ಯಾಶ್ ಮಾಡಿಕೊಳ್ಳಬೇಕಾಗಿತ್ತು. ಒಂದು ವೇಳೆ ಎನ್ಕ್ಯಾಶ್ ಮಾಡಿಕೊಳ್ಳಿಲ್ಲ ಅಂದರೆ ಆ ಹಣ ಮತ್ತೆ ಖರೀದಿದಾರನ ಖಾತೆಗೆ ಜಮಾ ಆಗ್ತಿತ್ತು. ಇದನ್ನು ಸಂವಿಧಾನ ಬಾಹಿರ ಅಂಥೇಳಿ ಫೆಬ್ರವರಿ 15, 2024ರಂದು ಸಂವಿಧಾನ ಬಾಹಿರ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. 5 ಜನರ ಸಂವಿಧಾನ ಪೀಠವನ್ನು ರಚಿಸಲಾಗಿತ್ತು ಈ ಸಲುವಾಗಿ. ಈ ಸಂವಿಧಾನ ಪೀಠವನ್ನು ರಚಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಮಾತ್ರ ಸಂವಿಧಾನದ ಪೀಠವನ್ನು ರಚಿಸಲು ಅವಕಾಶ ಇದೆ. ಸಂವಿಧಾನ ಪೀಠ ಅಂದರೆ ಕನಿಷ್ಠ ಆ ಒಂದು ಪೀಠದಲ್ಲಿ 5 ಜನ ನ್ಯಾಯಾಧೀಶರು ಇರತಕ್ಕದ್ದು. ಹಾಗಂತ ಹೇಳ್ತಕ್ಕಂತಹ ಭಾರತ ಸಂವಿಧಾನದ ಆರ್ಟಿಕಲ್ ಯಾವುದು ಗೊತ್ತಾ? ಆರ್ಟಿಕಲ್ 145 ಕ್ಲಾಸ್ 3 ಸಂವಿಧಾನ ಪೀಠದ ಬಗ್ಗೆ ಹೇಳುತ್ತೆ. ಸಂವಿಧಾನ ಪೀಠ ಹೇಳಿತು, ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಪ್ರಕಾರ ಮಾಹಿತಿ ಪಡೆಯುವ ಹಕ್ಕನ್ನು ಇದು ಉಲ್ಲಂಘಿಸುತ್ತದೆ. ಹಾಗಾಗಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇರೋದರಿಂದ ಈ ಒಂದು ಚುನಾವಣಾ ಬಾಂಡ್ ಅಸಾಂವಿಧಾನಿಕ ಅಂತಕ್ಕಂಥ ತೀರ್ಪನ್ನು ನೀಡಿದೆ. ಮತ್ತು ಹಲವಾರು ಕಂಡೀಷನ್ಸ್ಗಳನ್ನು ಸುಪ್ರೀಂ ಕೋರ್ಟ್ SBIಗೆ ಹಾಕಿದೆ. ಆ ಕಂಡೀಷನ್ಸ್ಗಳು ತಮಗೆಲ್ಲ ತಿಳ್ಕೊಳ್ಬೇಕು. ಯಾವ್ಯಾವ ಕಂಡೀಷನ್ಸ್ಗಳು ಎಂಬುದನ್ನು ನೀವು ಹೇಳಿ. ಯಾವ ದಿನಾಂಕದ ಒಳಗಾಗಿ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ SBI ಕೊಡಬೇಕು. ತದನಂತರ ಸುಪ್ರೀಂ ಕೋರ್ಟ್ ಆ ಮಾಹಿತಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಯಾವ ದಿನಾಂಕಕ್ಕೆ ನಮೂದಿಸಬೇಕು ಎಂಬುದನ್ನು ನೀವು ಕಮೆಂಟ್ ಮಾಡಬೇಕು. ಈ ಚುನಾವಣಾ ಬಾಂಡ್ ಮೂಲಕ ಎಷ್ಟು ಮೊತ್ತವನ್ನು ಇಲ್ಲಿಯವರೆಗೆ ಸಂಗ್ರಹಿಸಲಾಗಿತ್ತು ಗೊತ್ತೇ? 16,518 ಕೋಟಿ ರೂಪಾಯಿಗಳನ್ನು ಇಲ್ಲಿ ಸಂಗ್ರಹಿಸಲಾಗಿತ್ತು. ಇದರಲ್ಲಿ 1 ಕೋಟಿ ರೂಪಾಯಿ ಡಿನಾಮಿನೇಷನ್ ಮೊತ್ತನೇ ಎಷ್ಟಿತ್ತು ಗೊತ್ತಾ? 15,631 ಕೋಟಿ ರೂಪಾಯಿ ಇತ್ತು. ಅಂದರೆ ಕೋಟಿಗಟ್ಟಲೆ ದೇಣಿಗೆ ಕೊಡುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಸಿಕ್ಕರೆ ಈ ಚುನಾವಣಾ ಬಾಂಡ್ ಯಾಕೆ ಸಂವಿಧಾನ ಬಾಹಿರ ಅಂಥೇಳಿ ತೀರ್ಪು ನೀಡಿದ್ದಾರೆ ಅಂತಕ್ಕಂತಹ ಕ್ಲಾರಿಟಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷಯವನ್ನು ಕಲಿತಿದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು.